ವೀಕ್ಷಕರೇ, ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟಿಗೆ ವಿಡಿಯೋ ಹಾಕುತ್ತಾ ತಮ್ಮದು ರೊಮ್ಯಾಂಟಿಕ್ ಜೋಡಿ ಎಂದು ಬಿಂಬಿಸುತ್ತಿದ್ದ ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಇವರ ವಿಚ್ಛೇದನ ಕಾರಣವೇನೆಂದು ಅವರ ಆಪ್ತರರು ಹೇಳಿಕೊಂಡಿದ್ದಾರೆ. ಹಾಗಾದರೆ ಚಂದನ್ ಮತ್ತು ನಿವೇದಿತಾ ಗೌಡ ಅವರು ಡಿವೋರ್ಸ್ ಮಾಡಿಕೊಂಡಿರುವ ಬಗ್ಗೆ ಆಪ್ತರರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿವೇದಿತಾ ಗೌಡ ಅವರು ಮೊದಲೇ ಯೋಚಿಸಿ ಮದುವೆಯಾಗಬೇಕಿತ್ತು ಅಂತ ನೀವು ಕೂಡ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿ ಜೋಡಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನ ಪಡೆದುಕೊಂಡಿದ್ದಾರೆ. ಈ ಇಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಒಟ್ಟಿಗೆ ವಿಡಿಯೋಗಳನ್ನು ಹಾಕುತ್ತಾ ನೋಡುವವರ ಕಣ್ಣಿಗೆ ಆದರ್ಶ ದಂಪತಿಯ ಹಾಗೆ ತಮ್ಮನ್ನ ತೋರ್ಪಡಿಸಿಕೊಂಡಿದ್ದರು. ಆದರೆ ಈಗ ಏಕಾಏಕಿ ವಿಚ್ಛೇದನ ಪಡೆದಿರುವುದು ಹಲವರ ಅಚ್ಚರಿಗೆ ಕಾರಣವಾಗಿದೆ. ಇಬ್ಬರು ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಈ ಜೋಡಿ ದೂರವಾಗಿದೆ ಎಂಬುದು ಅಭಿಮಾನಿಗಳಿಗೆ ತಿಳಿದಿಲ್ಲ. ಇದೀಗ ಈ ಬಗ್ಗೆ ಇಬ್ಬರಿಗೂ ಆಪ್ತರಾಗಿರುವವರು ಅಸಲಿ ಕಾರಣ ಬಿಚ್ಚಿಟ್ಟಿದ್ದಾರೆ. ಹೌದು, ನಿವೇದಿತಾ ಗೌಡ ತನ್ನ 19ನೇ ವಯಸ್ಸಿಗೆ ಮದುವೆಯಾಗಿದ್ದರು. ಆಗ ಅವಳಿಗೆ ಜೀವನದಲ್ಲಿ ಸಾಧನೆ ಮಾಡುವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ಆದರೆ ದಿನ ಕಳೆದಂತೆ ಇದೀಗ ಸಾಧನೆ ಮಾಡುವ ಕಡೆ ಮುಖ ಮಾಡಿದ್ದಾರೆ. ಈಗಾಗಲೇ 3-4 ಸಿನಿಮಾಗಳಿಗೆ ಸಹಿ ಮಾಡಿರುವ ಅವರಿಗೆ ಇನ್ನಷ್ಟು ಆಫರ್ಗಳು ಹುಡುಕಿಕೊಂಡು ಬರುತ್ತಿವೆ. ಆದ ಕಾರಣ ಸಂಸಾರದ ಜಂಜಾಟ ಬೇಡ ಎಂದು ವಿಚ್ಛೇದನಕ್ಕೆ ನಿರ್ಧಾರ ಮಾಡಿದ್ದಾರೆ ಎಂದು ಆಪ್ತರರು ತಿಳಿಸಿದ್ದಾರೆ. ನಿವೇದಿತಾಳ ಈ ರೀತಿಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.